ಅಗ್ನಿ ಅನಾಹುತಗಳನ್ನು ನೋಡ್ತಾ ಇರ್ತೀವಿ. ದಿಢೀರಾಗಿ ಬೆಂಕಿ ಹತ್ಕೊಳ್ಳುತ್ತೆ, ಬಿಲ್ಡಿಂಗ್ಗೆ ಬೆಂಕಿ ಹತ್ಕೊಳ್ಳುತ್ತೆ, ಮನೆಗೆ ಬೆಂಕಿ ಹತ್ಕೊಳ್ಳುತ್ತೆ, ಸಿಲಿಂಡರ್ ಸ್ಫೋಟ ಆಗುತ್ತೆ. ಈ ರೀತಿಯಾದ ಒಂದು ಅಗ್ನಿ ಅನಾಹುತಗಳು ನಾವು ದಿನನಿತ್ಯದ ಜೀವನದಲ್ಲಿ ನೋಡ್ತಾ ಇರ್ತೀವಿ. ಆ ಸಂದರ್ಭದಲ್ಲಿ ನಮ್ಮೆಲ್ಲರ ರಕ್ಷಣೆಗೆ ಬರುವುದೇ ಅಗ್ನಿಶಾಮಕ ದಳ. ಅಗ್ನಿಶಾಮಕ ದಳ ಹೇಗೆಲ್ಲ ಕಾರ್ಯವನ್ನು ನಿರ್ವಹಿಸುತ್ತೆ, ಯಾವೆಲ್ಲ ಸಲಕರಣೆಗಳು ಸಾಮಗ್ರಿಗಳು ಅದರಲ್ಲಿ ಇರ್ತವೆ ಅನ್ನೋದನ್ನು ನಾವು ಇವತ್ತು ಬೆಂಗಳೂರಿನ ಅರಮನೆ ಮೈದಾನದಲ್ಲಿ ನಡೀತಾ ಇರುವಂಥ ರಸ್ತೆ ಸುರಕ್ಷತಾ ಮಾಸಾಚರಣೆ ಸಮಾರೋಪ ಕಾರ್ಯಕ್ರಮದಲ್ಲಿ ಈ ಎಲ್ಲ ವಸ್ತುಗಳನ್ನು ನೋಡಬಹುದಾಗಿರುವಂಥದ್ದು. ಈ ಎಲ್ಲ ವಸ್ತುಗಳ ಜೊತೆಗೆ ಅಗ್ನಿಶಾಮಕ ಇಲಾಖೆ ಕಾರ್ಯಗಳ ಜೊತೆಗೆ ನಮಗೆ ಮಾಹಿತಿಯನ್ನು ನೀಡಲು ಅವಿನಾಶ್ ಆರ್ ಅವರಿದ್ದಾರೆ. ಅವ್ರನ್ನ ಮಾತನಾಡಿಸ್ತಾ ಹೋಗ್ತಾ ಇದ್ದೀನಿ. ಸರ್, ಮೊದಲನೇದಾಗಿ ಅಗ್ನಿಶಾಮಕ ದಳ ಅಂದರೆ ಏನು? ನಿಮಗೆಲ್ಲ ಗೊತ್ತಿರೋ ಹಾಗೆ ನಿಮಗೆಲ್ಲ ಗೊತ್ತಿರಲಿ, ಅಗ್ನಿಶಾಮಕ ಮತ್ತು ತುರ್ತು ಸೇವೆಗಳು ಇಲಾಖೆ 1964 ಪ್ರಾಣ ರಕ್ಷಣೆ ಮಾಡೋದು, ಪ್ರಾಣಿಗಳ ಒಂದು ಎಲ್ಲರೂ ಟ್ರ್ಯಾಪ್ ಆಗಿದ್ರೆ ಅಥವಾ ಬಾವಿಯಲ್ಲಿ ಬಿದ್ದಿದ್ರೆ, ಕೆರೆಯಲ್ಲಿ ಬಿದ್ದಿದ್ರೆ ಅವುಗಳ ರಕ್ಷಣೆ ಆಗಿರ್ಬೋದು, ಲಿಫ್ಟಲ್ಲಿ ಜಾಮ್ ಆಗಿರ್ಬೋದು. ನಮಗೆ ಈ ಇತ್ತೀಚಿನ ದಿನಗಳಲ್ಲಿ ಅಗ್ನಿಶಾಮಕ ಇಲಾಖೆ ಅಗ್ನಿಶಾಮಕ್ಕಿಂತ ರಕ್ಷಣಾ ಕಾರ್ಯಗಳು ತುಂಬ ಇದ್ದಾವೆ. ಎಲ್ಲ ನ್ಯಾಚುರಲ್ ಕೆಲಾಮಿಟೀಸು ಅಥವಾ ಮ್ಯಾನ್ಮೇಡ್ ಕೆಲಾಮಿಟೀಸು ಎಲ್ಲದರಲ್ಲೂ ಕೂಡ ನಾವು ಫಸ್ಟ್ ರೆಸ್ಪಾಂಡರ್ಸ್ ಆಗಿರ್ತೀವಿ. ನಿಮಗೆಲ್ಲ ಗೊತ್ತೇ ಇರಲಿ, ಯಾವುದೇ ಎಮರ್ಜೆನ್ಸಿ ಆದರೂ ನೀವು ಫೋನ್ ಮಾಡೋದು 112ಗೆ. ಆ 112 ಸರ್ವೀಸಲ್ಲಿ 2 ಸರ್ವೀಸ್ ನಮ್ಮದೇ ಇದೆ. ಒಂದು ವಿಪತ್ತು ನಮ್ಮದೇ, ಅಗ್ನಿಶಮನ ಕೂಡ ನಮ್ಮದೇ ಇರುತ್ತೆ. ಸೊ ಈ ಒಂದು ಕಾರ್ಯಗಳಲ್ಲಿ ನಮಗೆ ತುಂಬ ಟೆಕ್ನಿಕಲ್ ಇಕ್ವಿಪ್ಮೆಂಟ್ಸು ಅಥವಾ ಟೆಕ್ನಿಕಲ್ ಸ್ಟಡೀಸು ನಮಗೆ ಸಪೋರ್ಟು ಅಥವಾ ಇಕ್ವಿಪ್ಮೆಂಟ್ ಸಪೋರ್ಟ್ ಭಾಳ ಬೇಕಾಗುತ್ತೆ. ನಾವಿವತ್ತು ಅದರಲ್ಲಿ ಕೆಲವೊಂದು ಆಯ್ಕೆ ಮಾಡಿಕೊಂಡು ಬೆಂಗಳೂರಿಗೆ ಸೀಮಿತವಾದಂತಹ ರೋಡ್ ಸೇಫ್ಟಿ ಇರೋದರಿಂದ ರೋಡ್ ಆಕ್ಸಿಡೆಂಟ್ಸ್ಗಳಲ್ಲಿ ನಾವೇನೇನು ಕೆಲಸ ಮಾಡ್ತೀವಿ ಅಲ್ಲಿ ಮಿನಿಮಮ್ ನಮಗೆ ಯಾವ ಥರ ಇಕ್ವಿಪ್ಮೆಂಟ್ಸ್ ಬೇಕಾಗ್ಬೋದು. ಕಾರ್ ಆಕ್ಸಿಡೆಂಟ್ಸ್ ಆಗುತ್ತೆ ಅಥವಾ ಲಾರಿ ಆಕ್ಸಿಡೆಂಟ್ಸ್ ಆಗುತ್ತೆ, ಅಲ್ಲಿ ಡ್ರೈವರ್ ಜಾಮ್ ಆಗಿರ್ತಾನೆ ಅಥವಾ ಬಸ್ ಫೈರ್ ಆಗುತ್ತೆ. ರೀಸೆಂಟ್ಲಿ ನಿಮಗೆಲ್ಲ ಗೊತ್ತಿದೆ, 2025 ಅಕ್ಟೋಬರ್ 19 ನಿಮಗೆ ರಾಜಸ್ಥಾನದಲ್ಲಿ ಒಂದು ಇನ್ಸಿಡೆಂಟ್ ಆಗುತ್ತೆ. ಅಲ್ಲೂ 19 ಪ್ಯಾಸೆಂಜರ್ಸು ಬರ್ನ್ ಆಗ್ತಾರೆ ಡ್ಯೂ ಟು ಅವೇರ್ನೆಸ್ಸು. ಅಲ್ಲಿ ಎಮರ್ಜೆನ್ಸಿ ಡೋರ್ಸ್ ಇದ್ದರೆ ಹ್ಯಾಮರ್ಸ್ ಇರಲ್ಲ, ಹ್ಯಾಮರ್ಸ್ ಇದ್ದರೆ ಎಮರ್ಜೆನ್ಸಿ ವಿಂಡೋಸು ಇರಲ್ಲ. ಅದ್ರ ನಮಗೆ ಮೆಥಡಾಲಜಿನೂ ಗೊತ್ತಿರಲ್ಲ. ಇಲ್ಲಿ ಕರ್ನಾಟಕದಲ್ಲಿ ಅದು ಚಿತ್ರದುರ್ಗ, ನಮ್ಮ ನೇಟಿವ್ ಡಿಸ್ಟ್ರಿಕ್ಟ್ ಚಿತ್ರದುರ್ಗದಲ್ಲೂ ಮೊನ್ನೆ ರೀಸೆಂಟಾಗಿ ಫೈರ್ ಆಯಿತು. 6 ಜನ ಮೃತಪಟ್ಟಿರೋದು ನಿಮಗೆಲ್ಲರಿಗೂ ಗೊತ್ತಿರುತ್ತೆ, ಬಿಕಾಸ್ ಆಫ್ ನೆಗ್ಲಿಜೆನ್ಸಿ. ಅದಕ್ಕೆ ನಾವು ಅಂಥ ಫೈರ್ಗಳಾದಾಗ ಅಥವಾ ರೋಡ್ ಆಕ್ಸಿಡೆಂಟ್ಸ್ ಆದಾಗ ಮಿನಿಮಮ್ ಈ ಥರ ಎಕ್ವಿಪ್ಮೆಂಟ್ಗಳನ್ನ ಬಳಸ್ಕೊಂಡು ರಕ್ಷಣಾ ಕಾರ್ಯಗಳು ಮಾಡ್ಬೋದು ಅಥವಾ ಅಗ್ನಿಶಮನ ಕಾರ್ಯಗಳನ್ನು ಮಾಡ್ತಾ ಇರ್ತೀವಿ. ಸೊ ಈಗ ಪ್ರಮುಖವಾಗಿ ನೋಡಬೇಕಾದ್ರೆ ಈಗ ಅಗ್ನಿಶಾಮಕ ಇಲಾಖೆ ಅಂದರೆ ಪ್ರಮುಖವಾಗಿ ನೀವು ಬೆಂಕಿಯನ್ನು ನಂದಿಸಬೇಕು, ಜನರ ಜೀವವನ್ನು ಉಳಿಸಬೇಕು ಅನ್ನೋ ಒಂದು ಸವಾಲು ಇರುತ್ತೆ. ಸೊ ಆ ಸಂದರ್ಭದಲ್ಲಿ ಯಾವೆಲ್ಲ ಒಂದು ಸಾಮಗ್ರಿಗಳನ್ನು ಅಥವಾ ಇನ್ಸ್ಟ್ರೂಮೆಂಟ್ ನೀವು ಬಳಕೆ ಮಾಡ್ತೀರಿ ಸರ್? ಅಗ್ನಿಶಮನ ಉಪಕರಣಗಳು ಈಗ ನಿಮಗೆ ಗೊತ್ತಿರೋ ಹಾಗೆ ನಮ್ಮಲ್ಲಿ ರೋಬೋಟು ಇದೆ, ಎಲ್ಲ ಇದೆ. ಈಗ ಆಧುನಿಕ ಜಗತ್ತಿಗೆ ಏನು ನಾವು ಪ್ರಿವೆಂಟಿವ್ ಮೆಜರ್ಸ್ ಆಗಿ ಅಥವಾ ರ್ಯಾಪಿಡಾಗಿ ರಿಯಾಕ್ಟ್ ಮಾಡಬೇಕು ಆ ಥರ ಇಕ್ವಿಪ್ಮೆಂಟ್ಸ್ ಎಲ್ಲ ಈಗ ನಾವು ಬಳಸ್ತಾ ಇದ್ದೀವಿ. ನಾವು ಹೇಳ್ತಾ ಹೋಗೋದಾ ಇದನ್ನು? ವೆರಿ ಸಿಂಪಲ್, ನಿಮಗೆ ಗೊತ್ತಿರಲಿ, ಈ ಥರ ನಾವು ಬ್ಯಾಕ್ ಪ್ಯಾಕ್ಸ್ ಅಂತ ಹೇಳ್ತೀವಿ, ಮಿಸ್ಟ್ ಟೆಕ್ನಾಲಜಿ. ವೆರಿ ಸಿಂಪಲ್, ಈ ಥರ ಕ್ಲಾಸಿಫಿಕೇಷನ್ ಅಂದರೆ ಎಲ್ಲ ಥರದ ಬೆಂಕಿಗಳಿಗೆ ಇದನ್ನು ರ್ಯಾಪಿಡಾಗಿ ಈಸಿಯಾಗಿ ಪೋರ್ಟಬಲ್ ಆಗಿ ಎಲ್ಲಿ ಬೇಕಾದ್ರೂ ಕ್ಯಾರಿ ಮಾಡಿಕೊಂಡು ಇಮಿಡಿಯೇಟಾಗಿ ರೆಸ್ಪಾನ್ಸ್ ಮಾಡೋಕ್ಕೆ ಇದು ಮಿಸ್ಟ್ ಟೆಕ್ನಾಲಜಿ ಅಂತ ಹೇಳ್ತಾರೆ. ಇದನ್ನು ಬಳಸ್ತೀವಿ. ಇದೆಲ್ಲ ಗೊತ್ತಿರಲಿ ನಿಮಗೆ. ನಾವು ಅಂಡರ್ಗ್ರೌಂಡ್ ಫೈರ್ ಆಗಿರ್ಬೋದು ಅಥವಾ ಬೇಸ್ಮೆಂಟ್ ಫೈರ್ ಆಗಿರ್ಬೋದು ಅಥವಾ ಶಾಲೆಗಳು ಗೋಡೌನ್ಗಳು ಫೈರ್ ಆದಾಗ ಸ್ಮೋಕನ್ನ ತುಂಬ ಅಕ್ಯುಮುಲೇಟ್ ಆಗಿರುತ್ತೆ. ಅದು ಹೇಗೆ ಎಕ್ಸಾಸ್ಟ್ ಮಾಡಬೇಕು ಅಂದರೆ, ಎಕ್ಸಾಸ್ಟ್ಗಳು ಅಲ್ಲಿ ಪವರ್ ಸಪ್ಲೈ ಇಲ್ಲದೆ ಇದ್ದಾಗ ಈ ಥರ ಕರ್ಟನ್ ಸ್ಪೇರ್ ಬ್ರಾಂಚ್ಗಳು ಇದು ವಿವಿಧ ಬ್ರಾಂಚ್ಗಳನ್ನು ಬಳಸ್ಕೊಂಡು ಅಲ್ಲಿರೋ ಸ್ಮೋಕ್ನ ಹೊರಗೆ ಹಾಕಿ ನಾವು ಫೈರ್ ಫೈಟ್ ಮಾಡಲಿಕ್ಕೆ ಡಿಫ್ರೆಂಟ್ ಇಕ್ವಿಪ್ಮೆಂಟ್ನ ಬಳಸ್ತೀವಿ. ಇದು ಎಲ್ಲರಿಗೂ ಗೊತ್ತಿರಿದೆ. ಈಗ ಗೊತ್ತಿರೋಗೆ ಎಲ್ಲರಿಗೂ ಪ್ರಸಿದ್ಧಿಯಾಗಿರೋದು ಎಕ್ಸ್ಟಿಂಗ್ವಿಷರ್ ಅಂದರೆ, ಫೈರ್ ಅಂದರೆ ಎಕ್ಸ್ಟಿಂಗ್ವಿಷರ್ ಅಂದ್ಕೊಂಡಿರ್ತೀವಿ. ಜನರಲಿ ಇದನ್ನು ನಾನು ಹೇಳೋದು ವೆರಿ ಬೇಸಿಕ್, ಓನ್ಲಿ ಫಾರ್ 5% ಅಂತ ಹೇಳ್ತೀವಿ. ಇಟ್ಸ್ ವೆರಿ ಕಾಮನ್ ಮ್ಯಾನ್ ಕೂಡ ಯೂಸ್ ಮಾಡ್ಬೋದು. ಪಾಸ್ ಮೆಥಡಲ್ಲಿ ಇದನ್ನು ಬಳಸ್ತೀವಿ. ಆ್ಯಂಡ್ ಪೋರ್ಟಬಲ್, ವೆರಿ ಈಸಿಯಾಗಿ ಕ್ಯಾರಿ ಮಾಡ್ಕೊಂಡು ಯಾರು ಬೇಕಾದ್ರೂ ಇದನ್ನು ಯೂಸ್ ಮಾಡ್ಬೋದು. ಇದು ರೋಡ್ ಆಕ್ಸಿಡೆಂಟ್ಸ್ಗಳಲ್ಲಾದರೆ ಇದು ಪೋರ್ಟಬಲ್ ಹಾಗೂ ಫ್ಲೋಟಬಲ್ ಸ್ಟ್ರೆಚ್ಚರು. ಇಫ್ ಇನ್ ಕೇಸ್ ರೋಡ್ ಆಕ್ಸಿಡೆಂಟ್ಸ್ ಆಗಿ ಯಾರು ನೀರಲ್ಲಿ ಪಕ್ಕದಲ್ಲಿ ಕೆರೆ ಬಿದ್ದಾಗ ಅದನ್ನು ನಾವು ಕ್ಯಾಜುಯಾಲಿಟಿನ ಕ್ಯಾರಿ ಮಾಡಲಿಕ್ಕೆ ಇದನ್ನು ಈಸಿ ಅಂದರೆ ಲೈಟ್ ವೇಟ್ ಇರೋದ್ರಿಂದ ಇದು ಬಳಸ್ತೀವಿ. ಇದು ವೆರಿ ಇಂಪಾರ್ಟೆಂಟ್ BS ಸೆಟ್ ಅಂತ ಹೇಳ್ತೀವಿ, ಅಂದರೆ ಬ್ರೀತಿಂಗ್ ಆಪರೇಟರ್ ಸೆಟ್. ಸೊ ಈ ಒಂದು ಉಪಕರಣ ನೀವು ರೀಸೆಂಟಾಗಿ ಬಸ್ ಫೈರ್ ನೋಡಿದ್ರಲ್ಲ, ನಾವು ಒಳಗಡೆ ಎಂಟ್ರಿ ಆಗಬೇಕು ಫೈರ್ ಫೈಟ್ರು ಅಂದರೆ ಈ ಥರ ಸೆಲ್ಫ್ ಬ್ರೀತಬಲ್ ಇಕ್ವಿಪ್ಮೆಂಟ್ ಇದ್ದರೆ ಮಾತ್ರ ನಾವು ಇದನ್ನು ವೇರ್ ಮಾಡಿಕೊಂಡು ನಾವೆಂಥ ಫೈರ್ ಫೈಟ್ ಮಾಡ್ಬೋದು. ಆ ಥರದ್ದೊಂದು ಅಡ್ವಾನ್ಸು.
ಸೊ ಇದು ಗೊತ್ತಿರಲಿ, ಈ ಥರ ಬಸ್ ಫೈರ್ ಆದಾಗ ಅಥವಾ ಪೆಟ್ರೋಲಿಯಂ ಪ್ರಾಡಕ್ಟ್ಸು ಪೆಟ್ರೋಲ್ ಬಂಕ್ ಫೈರ್ ಆದಾಗ ರೋಡ್ ಸೈಡ್ ಏನೋ ಇರಲಿ, ಆ ಥರ ಇದ್ದಾಗ ನಾವು ವಿತ್ ಸ್ಪೆಷಲ್ ಬ್ರಾಂಚ್ ಇದೆ, ಇದು ಫೋಮ್ ಕೆಮಿಕಲ್, ಅದು ಫೋಮ್ ಸೊಲ್ಯೂಷನ್ ಅಂತ ಹೇಳ್ತೀವಿ. ಅದನ್ನು ನಾವು ನೀರು ಜೊತೆ ಮಿಕ್ಸ್ ಮಾಡಿದಾಗ ಫೋಮ್ ಆಗುತ್ತೆ. ಫೋಮ್ ಈಸ್ ನಥಿಂಗ್ ಬಟ್ ಇಟ್ಸ್ ಎ ಕಲೆಕ್ಷನ್ ಆಫ್ ಟೀನಿ ಬಬಲ್ ಸೊಲ್ಯೂಷನ್. ಇದು ಏನು ಮಾಡುತ್ತೆ ಅಂದರೆ ಜಸ್ಟ್ ಆಕ್ಸಿಜನ್ನ ಕಟ್ ಆಫ್ ಮಾಡುತ್ತೆ, ಒಂದು ಲೇಯರಾಗಿ ಕ್ರಿಯೇಟ್ ಮಾಡುತ್ತೆ. ವೆರಿ ಸಿಂಪಲ್. ಇದು ಸೇಮ್ ಆ್ಯಸ್ ಇಟ್ ಈಸ್, ಇಟ್ಸ್ ಎ ಫ್ಲೋಟಬಲ್ ಸ್ಟ್ರಕ್ಚರ್. ಸೊ ವೆರಿ ಸಿಂಪಲ್. ಇದು ಓಸ್ ಅಂತೇಳಿ ವಾಟರ್ನ ಫ್ಲಮ್ ಸೋರ್ಸ್ ಟು ಡೆಸ್ಟಿನೇಷನ್, ಒಂದು ಪ್ಲೇಸಿಂದ ಅನ್ನೊಂದು ಪ್ಲೇಸಿಗೆ ವಾಟರ್ನ ಟ್ರಾನ್ಸ್ಪೋರ್ಟ್ ಮಾಡಲಿಕ್ಕೆ ಈಸಿಯಾಗಿ ಬಳಸುವಂಥ ಎಕ್ವಿಪ್ಮೆಂಟ್ಸು. ಇದು ನಮಗೆ ಗೊತ್ತಿರುತ್ತೆ. ರೋಪ್ಸ್ ಅಂತ ಇದು ಡಿಫ್ರೆಂಟ್ ಡಯಾಸಲ್ಲಿ ಸಿಗುತ್ತೆ ನಮಗೆ. ಇದು ಎಮರ್ಜೆನ್ಸಿ ಟೈಮಲ್ಲಿ ವೆಹಿಕಲ್, ಕಾರು ಅಥವಾ ಸ್ಲೈಡ್ ಆಗಿದ್ದರೆ ಅದನ್ನು ಪುಷ್ ಮಾಡಲಿಕ್ಕೆ ಅಥವಾ ಪುಲ್ ಮಾಡಲಿಕ್ಕೆ ಬಳಸುವಂಥದ್ದು ರೋಪ್ಸ್. ಇದು ಬಿ ಎಸ್ ಸೆಟ್ ಆ್ಯಸ್ ಯೂಶುವಲ್. ಇದು ಡಿಫ್ರೆಂಟ್ ಹ್ಯಾಂಡ್ ಗ್ಲೌಸ್ಗಳನ್ನ ನಾವು ಬಳಸ್ತಾ ಇರ್ತೀವಿ. ಇದು ಕೂಡ ಫೈರ್ ಫೈಟಿಂಗು ಬರುತ್ತೆ, ರೆಸ್ಕ್ಯೂಗೂ ಬರುತ್ತೆ. ನಮ್ಮ ರಕ್ಷಣಾ ಕಾರ್ಯಗಳಂದರೆ ನಾವು ಬರೀ ಲೈವ್ ರೆಸ್ಕ್ಯೂ ಅಲ್ಲ, ಈ ಒಂದು ಡೆಡ್ ಬಾಡೀಸು ಕೂಡ ನಾವು ಇದ್ದಾಗ ಅದನ್ನು ತೆಗಿತೀವಿ. ಆನ್ ಆ್ಯಂಡ್ ಅವರೇಜು ಪ್ರತಿ ವರ್ಷ ನಮಗೆ ಬರೀ ಬೆಂಗಳೂರಲ್ಲೇ ರಕ್ಷಣಾ ಕೆರೆಗಳು 2000ದಿಂದ 2500ವರೆಗೂ ಇದ್ದಾವೆ. ಅಗ್ನಿ ಕೆರೆಗಳು ನಮಗೆ 5000ದಿಂದ 5700ವರೆಗೂ ಪ್ರತಿ ವರ್ಷ ಅಗ್ನಿ ಕೆರೆಗಳು ಇರ್ತವೆ. ಅದರಲ್ಲಿ LPGನೇ ಮೇಜರ್ ಆಗಿರುತ್ತೆ. ನೀವು ಟಿ ವಿಲೆಲ್ಲ ನೋಡ್ತಿರ್ತೀರ, ನಿಮ್ಮ ಚಾನಲಲ್ಲೂ ನೀವು ತೋರಿಸಿರ್ತೀರ. ದಿನ ಎಷ್ಟೇ ನಾವು LPG ಅವೇರ್ನೆಸ್ ಇದ್ದರೂ ಕೂಡ ಜನಗಳಿಗೆ ಅದ್ರ ಬಗ್ಗೆ ಅರಿವು ಕಡಿಮೆ ಆಗ್ತಾಯಿದೆ. ರೋಪ್ ವಿಂಚ್ ಅಂತ ಹೇಳ್ತೀವಿ. ಇದು ಪೋರ್ಟಬಲ್ಲು. ನಾವೊಂದು ಫಿಕ್ಸ್ಡ್ ಆಬ್ಜೆಕ್ಟಿಗೆ ಫಿಕ್ಸ್ ಮಾಡಿಕೊಂಡು ಎಲ್ಲಿಗೆ ಬೇಕಾದರೂ ನಾವು ಇದನ್ನು ಆಬ್ಜೆಕ್ಟ್ ಅಂದರೆ ಫಾರ್ ಎಕ್ಸಾಂಪಲ್ ರೋಡ್ ಸೈಡಲ್ಲಿ ಕಾರ್ ಬಿದ್ದಿರುತ್ತೆ ಆಕ್ಸಿಡೆಂಟ್ ಆಗಿ, ಕ್ಯಾಜುಲಿಟಿ ಅದರೊಳಗೆ ಇರ್ತಾರೆ. ಅವ್ರನ್ನ ನಾವು ಕಾರ್ನೇ ಪುಲ್ ಮಾಡಬೇಕು, ಬೇರೆ ವೇ ಇಲ್ಲ ಅಂದಾಗ, ಜಸ್ಟ್ ಅಥವಾ ಕಾರ್ ಡೋರ್ನ ಓಪನ್ ಮಾಡಬೇಕು ಅಂದಾಗ ಅದನ್ನು ಈ ವಿಂಚನ್ನ ಅಲ್ಲಿಗೆ ಟ್ಯಾಗ್ ಮಾಡಿ ನಾವು ಪುಲ್ ಮಾಡ್ಬೋದು. ಬೈ ಮ್ಯಾನ್ಯಲಿ ಕೂಡ ಮಾಡ್ಬೋದು, ಅದನ್ನು ಬಳಸೋದು. ಇದು ಕಟ್ಟಡ ಕುಸಿತಗಳಾದಾಗ ಕಾಂಕ್ರೀಟ್ ಬ್ರೇಕರು. ಇದು ಬಂದ್ಬಿಟ್ಟು ಪರ್ಕ್ಯೂಸಿವ್ ರೆಸ್ಕ್ಯೂ ಸಾ ಅಂತ ಹೇಳ್ತೀವಿ. ಇದು ಕೂಡ ವಿ ನೋ, ಜಸ್ಟ್ ನಾವು ಯಾವ್ದಾರು ಒಂದು ರೆಸ್ಕ್ಯೂ ಆಪ್ರೇಷನಲ್ಲಿ ಅವ್ರ ಬ್ರೀತಿಂಗ್ಗೆ ಪ್ರಾಬ್ಲಮ್ ಆಗಿರುತ್ತೆ, ಕ್ಯಾಜುಲಿಟಿ ಒಳಗಿರ್ತಾರೆ, ಅವ್ರಿಗೆ ನಾವು ಜಸ್ಟ್ ಒಂದು ಸ್ಮಾಲ್ ಬ್ರೀತಿಂಗ್ ಏರ್ ಹೋಲ್ ಮಾಡಬೇಕಾಗಿರುತ್ತೆ. ಸೊ ಇದು ಎಷ್ಟೇ ಇದಿದ್ರೂ ಕೂಡ ವುಡ್ ಆಗಿರ್ಬೋದು ಅಥವಾ ಬೇರೆ ಐಟಮ್ನೆಲ್ಲನೂ ಪೆನೆಟ್ರೇಟ್ ಮಾಡಿ ಕಟ್ ಮಾಡುತ್ತೆ. ಸೊ ಪರ್ಕ್ಯೂಸಿವ್ ರೆಸ್ಕ್ಯೂ ಸಹ. ಇದು ಕೂಡ ಕಾಂಕ್ರೀಟ್ ಬ್ರೇಕರ್ಸು. ಸೊ ಇದು ಕೂಡ ಬಿಲ್ಡಿಂಗ್ ಕೊಲಾಪ್ಸಲ್ಲಿ ಕ್ಯಾಜುಲಿಟಿ ಇದ್ದಾಗ ನಾವು ಅವ್ರನ್ನ ಎಲ್ಲರೂ 1 ಫ್ಲೋರು 2 ಫ್ಲೋರ್ ಕೆಳಗೆ ಬಿದ್ದಿರ್ತಾರೆ, ಅವರಿಗೆ ಓಪನ್ ಮಾಡಬೇಕಂದ್ರೆ ಜಸ್ಟ್ ನಾವು ಮ್ಯಾನಲ್ಲಿ ಓಪನ್ ಮಾಡಿಕೊಂಡು ಅವ್ರನ್ನ ರೆಸ್ಕ್ಯೂ ಮಾಡ್ಲಿಕ್ಕೆ ಬಳಸುವಂಥ ಎಲೆಕ್ಟ್ರಿಕಲ್ ಡ್ರೈವನ್ ಎಕ್ವಿಪ್ಮೆಂಟ್ಸ್. ಸೊ ಇದು ನ್ಯೂಮ್ಯಾಟಿಕ್ ಏರ್ಬ್ಯಾಗ್ಸ್. ಆ ಥರ ಕ್ಯಾಜುಲಿಟಿ ಯಾರಾದರೂ ಕೆಳಗಿದ್ದರೆ ಅವರು ಒಂದು ದೊಡ್ಡ ಡೆಬ್ರಿಸ್ ಕೆಳಗೆ ಬಿದ್ದಿರ್ತಾರೆ, ಅಂಥವ್ರನ್ನ ನಾವು ಹೊರಗಡೆಯಿಂದ ತೆಗಿಬೇಕು ಅಂದರೆ ಫಸ್ಟ್ ಇದು ನ್ಯೂಮ್ಯಾಟಿಕ್ ಏರ್ ಬ್ಯಾಗ್ ಅಂತ ಹೇಳ್ತಾರೆ. ಇದನ್ನು ನಾವು ಒಳಗಡೆ ಸೇರಿಸ್ಬಿಟ್ಟು ಆಮೇಲೆ ಮ್ಯಾನ್ಯಲಿ ಏರ್ ಫಿಲ್ ಮಾಡ್ಬೋದು ಅಥವಾ ಬೈ BS ಸೆಟ್ಟಿಂದನೂ ಫಿಲ್ ಮಾಡ್ಬೋದು. ಏರ್ ಸಪ್ಲೈ ಕೊಟ್ಟರೆ ಈ ಥರ ದಪ್ಪ ಆಗುತ್ತೆ, ಆವಾಗ ಅವನು ಸ್ವಲ್ಪ ಕ್ಯಾಜುಲಿಟಿ ಶುಡ್ ಬಿ ಓಕೆ ಸಮ್ ಎಕ್ಸ್ಟೆಂಟ್ ಅಂತ ಈ ಥರ. ಸೊ ಇದೆಲ್ಲ ಅದ್ರ ಸೆಟ್. ಇದು ಮೆಟಲ್ ಕಟ್ಟರು. ಇಫ್ ಇನ್ ಕೇಸ್ ನಾವು ಈ ಥರ ಬಿಲ್ಡಿಂಗ್ ಕೊಲಾಪ್ಸಲ್ಲಿ ಯಾರೋ ಟ್ರ್ಯಾಪ್ ಆದಾಗ ನಮಗೆ ಮೆಟಲ್ಸ್ ಅಡ್ಡ ಬಂದಾಗ ಅದನ್ನು ಕಟ್ ಮಾಡಲಿಕ್ಕೆ ಬಳಸುವಂಥದ್ದು ಪೆಟ್ರೋಲ್ ಡ್ರೈವನ್ನಾಗಿ ಯೂಸ್ ಮಾಡ್ತೀವಿ. ಸೊ ಇದು ನಿಮಗೆ ಗೊತ್ತಿರುತ್ತೆ. ಹೈಡ್ರೋಲಿಕ್ ಕಟ್ರ್ ಅಂತ ಹೇಳ್ತೀವಿ ಇದು, ಓಕೆನಾ. ಇದು ಹೈಡ್ರೋಲಿಕ್ ಕಾಂಬಿ ಟೂಲು. ಇದು ಅಷ್ಟೇ ಏನಾಗುತ್ತೆ, ಅಥವಾ ಗೇಟ್ ಒಳಗೆ ಅಥವಾ ಲಿಫ್ಟ್ ಜಾಮ್ ಆಗಿರುತ್ತೆ, ಹೋಗ್ತಾ ಇರ್ತಾರೆ, ಗೇಟ್ ಒಳಗೆ ನಾಯಿ ಸಿಕ್ಕೊಂಡಿರುತ್ತೆ ಅಥವಾ ಚಿಕ್ಕ ಮಕ್ಕಳಾರು ಸಿಕ್ಕೊಂಡಿರ್ತಾರೆ. ಅಂಥ ಸಂದರ್ಭದಲ್ಲಿ ಗೇಟನ್ನು ಕಟ್ ಮಾಡಲಿಕ್ಕೆ ಅಥವಾ ಲಿಫ್ಟನ್ನು ಓಪನ್ ಮಾಡಲಿಕ್ಕೆ ಅಥವಾ ಶಟ್ರು ಒಂದು ಫೈರ್ ಆಗಿರುತ್ತೆ ಅಥವಾ ಒಂದು ಪಾಯ್ಸನಸ್ ಗ್ಯಾಸ್ ಲೀಕೇಜ್ ಆಗಿರುತ್ತೆ, ಆ ಡೋರ್ ಓಪನ್ ಮಾಡೋಕ್ಕೆ ಬರ್ತಿರಲ್ಲ, ಶಟ್ರಸ್ನ ಓಪನ್ ಮಾಡಬೇಕಾಗತ್ತಾಗ ಈ ಥರ ಎಕ್ವಿಪ್ಮೆಂಟ್ ಹೈಡ್ರಾಲಿಕ್ ಪ್ರೆಷರನ್ನು ಬಳಸುವಂತಹ ಎಕ್ವಿಪ್ಮೆಂಟ್ಗಳು ಇವು. ಸೊ ಇದು ಅಷ್ಟೇ, ಅದು ಕಟ್ರು. ಈ ಒಂದು ಶಟರ್ಸ್ಗಳನ್ನ ಅಥವಾ ಗೇಟಿನ ಎಂಟರ್ ಗೇಟ್ನೇ ಕೂಡ ಹೈಡ್ರಾಲಿಕ್ ಪವರ್ನ ಬಳಸ್ಕೊಂಡು ಕಟ್ ಮಾಡಲಿಕ್ಕೆ ಬಳಸುವಂಥ ಒಂದು ಎಕ್ವಿಪ್ಮೆಂಟ್. ಇದು ಕಾಂಕ್ರೀಟ್ ಕಟ್ರು. ಬಟ್ ಹೇಗೆ ಅಂದರೆ ನಮಗೆ ಲಿಮಿಟೆಡ್ ಒಂದು MM ಅಲ್ಲಿ ನಮಗೆ ಹೋಲ್ ಬೇಕಾದಾಗ ಪೆಟ್ರೋಲ್ ಡ್ರೈವನ್ ಕಾಂಕ್ರೀಟ್ ಕಟ್ರನ್ನ ಬಳಸ್ಕೊಂಡು ಯೂಸ್ ಮಾಡ್ಬೋದು. ಸೊ ಇದಲ್ಲ ನಿಮಗೆ ಗೊತ್ತಿರೋಂಗೆ ಇದು ಅಷ್ಟೇ ಮೆಟಲ್ ಕಟ್ರು. ಬೀಗ ಹೊಡಿಬೇಕು ಅಂದಾಗ ಫಾರ್ ಎಕ್ಸಾಂಪಲ್ ಫೈರ್ ಆಗಿಬಿಟ್ಟಿರುತ್ತೆ, ಮನೇಲಿ ಯಾರು ಇರಲ್ಲ, LPG ಆ ಥರ ಈ ಒಂದು ಲಾಕ್ ಬ್ರೇಕರ್ಗಳು ಇವೆಲ್ಲ, ಇದು ಲಾಕ್ ಬ್ರೇಕರು, ಇದು ಕಾಂಬಿ ಟೂಲು. ಸೊ ಇದು ಚೈನ್ಸ್. ಈ ಒಂದು ಗೊತ್ತಿರುತ್ತೆ ನಿಮಗೆ, ಅಗ್ನಿಶಾಮಕ ಇಲಾಖೆ ತುರ್ತು ಸೇವೆಗಳಂತ ಬಂದಾಗ ಮರ ಬಿದ್ದರೂ ನಾವು ಫಸ್ಟ್ ರೆಸ್ಪಾಂಡರ್ಸ್ ಆಗಿರ್ತೀವಿ, ಒಂದು ಪ್ರಾಣಿ ಬಿದ್ದರೂ ಆಗಿರ್ತೀವಿ, ಪಕ್ಷಿ ಬಿದ್ದರೂ ಆಗಿರ್ತೀವಿ, ಲಿಫ್ಟ್ ಜಾಮ್ ಆದರೂ ಆಗಿರ್ತೀವಿ, ನಾಯಿ ಸಿಕ್ಕೊಂಡಿದ್ರು ಆಗಿರ್ತೀವಿ, ಸ್ಟೇರ್ ಕೇಸಲ್ಲಿ ಇದ್ದರೂ ಅಷ್ಟೇ, ಎಲ್ಲೇ ಇದ್ದರೂ ಅಷ್ಟೇ. ಇದು ನಾರ್ಮಲ್ ಹ್ಯೂಮನ್ ಬೀಯಿಂಗ್ ಯಾವಾಗ ಬೇರೆ ಹ್ಯಾಂಡಲ್ಲಿ ಮಾಡದೇ ಇರುವಂಥ ಕರ್ತವ್ಯಗಳನ್ನು ನಮ್ಮಲ್ಲಿ ಇಕ್ವಿಪ್ಮೆಂಟ್ ಇರೋದಕ್ಕೆ ಜನ ನಮಗೆ ಕರೆದಾಗ ನಾವು ಅದಕ್ಕೆ ರೆಸ್ಪಾಂಡ್ ಮಾಡೇ ಮಾಡ್ತೀವಿ. ಫಾರ್ ಆಲ್ ಸರ್ವೀಸಸ್, ಫಾರ್ ಆಲ್ ಎಮರ್ಜೆನ್ಸಿ 112 ಕಾಲ್ ಮಾಡಿದ್ರೆ ವಿ ಆರ್ ಯೂಸಿಂಗ್ ಆಲ್ ದ ಎಕ್ವಿಪ್ಮೆಂಟ್ಸ್ ಫಾರ್ ಯುವರ್ ಸೇಕ್. ಸೊ ಇದು ರೋಪ್ ಗೊತ್ತೇ ಇರುತ್ತೆ ನಿಮಗೆ.
ಓಕೆನಾ. ಮತ್ತು ಆ ರೋಡ್ ಆಕ್ಸಿಡೆಂಟ್ಸಲ್ಲಿ ಫಾರ್ ಎಕ್ಸಾಂಪಲ್ ಯಾರೋ ಡೀಪಲ್ಲಿ ಬಿದ್ದುಬಿಟ್ಟಿರ್ತಾರೆ, ನಾವು ಇದನ್ನು ಸೇಫ್ಟಿ ಹಾರ್ನೆಸ್ ಬೆಲ್ಟ್ ಅಂತ ಹೇಳ್ತೀವಿ. ಇದನ್ನು ಬಳಸ್ಕೊಂಡು ನಾವು ಎಷ್ಟೇ ಅಂದರೆ ಈ ಒಂದು ಘಾಟಲ್ಲಾಗಿರ್ಬೋದು ಎಲ್ಲಾಗಿರ್ಬೋದು ಜನಗಳನ್ನು ಬಿದ್ದಿರುವಂಥ ಕ್ಯಾಜುಯಾಲಿಟೀಸ್ಗಳನ್ನ ಅಲ್ಲಿಂದ ಸೇಫ್ ಪ್ಲೇಸಿಗೆ ಎತ್ತಲಿಕ್ಕೆ ಇದನ್ನು ಬಳಸುವಂಥದ್ದು ಇದು ಸೇಫ್ಟಿ ಹಾರ್ನೆಸ್ ಬೆಲ್ಟ್ ಅಂತ. ಸೊ ಇದು ಪ್ರಾಕ್ಸಿಮಿಟಿ ಸೂಟು ನಿಮಗೆಲ್ಲ ಗೊತ್ತೇ ಇರೋದೆ. ಇದು ಅಪ್ ಟು ನಿಮಗೆ ಒಂದು 600 ಡಿಗ್ರಿವರೆಗೂ ಟೆಂಪ್ರೇಚರ್ನ ವಿಸ್ಟ್ಯಾಂಡ್ ಮಾಡುತ್ತೆ. ಇದನ್ನು ಹಾಕ್ಕೊಂಡು ನಾವು ಫೈರ್ ಫೈಟ್ ಮಾಡಿದ್ರೆ ವಿ ಆರ್ ಸೇಫ್, ಫೈರ್ ಫೈಟರ್ಸ್ ಕೂಡ ಸೇಫ್ ಇರ್ತಾನೆ. ಇದು ಸೇಫ್ಟಿ ಹೆಲ್ಮೆಟು ವಿತ್ ಟಾರ್ಚು ಆ್ಯಂಡ್ ಆ ಕಡೆ ಹೋಗೋಣ. ಅದು ಹೆಚ್ಚಿನ ವಿಡಿಯೋಗಳಿಗೆ ಪ್ರತಿಧ್ವನಿ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕಾನ್ ಕ್ಲಿಕ್ ಮಾಡಿ.